ಮುಂಜಾನೆ 5 ಗಂಟೆಗೆ ಫಸ್ಟ್ ಶಾಟ್ ನಾನು ತೆಗೆದಿರೋದು ನಿರ್ದೇಶಕರು. ಈ ನಿರ್ದೇಶಕರು ರವಿಯವರು ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ಈ ಚಿತ್ರ ಮಾಡಿದ್ದಾರೆ. ಅವರ ಪ್ಲ್ಯಾನಿಗೆ ತಕ್ಕ ಹಾಗೆ ನಮ್ಮ ನಿರ್ಮಾಪಕರು ಸಪೋರ್ಟ್ ಮಾಡಿದ್ದಾರೆ. ಚಿತ್ರ ದಯಮಾಡಿ ಚಿತ್ರಮಂದಿರದಲ್ಲೇ ನೋಡಿ, ಎಲ್ಲ ಚಿತ್ರ ನೋಡಿ, ಎಲ್ಲ ಭಾಷೆ ಚಿತ್ರ ನೋಡಿ. ಮೊದಲನೇದಾಗಿ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯವನ್ನು ಕೊಡಿ. ಎಲ್ಲ ಪ್ರೆಸ್ ಮೀಟಲ್ಲಿ ಟ್ರೈಲರ್ಲಿ ಎಲ್ಲರೂ ಫುಲ್ಲಾಗಿ ತುಂಬಿರ್ತಾರೆ. ಚಿತ್ರಮಂದಿರದಲ್ಲಿ ಜನಗಳೇ ಇರೋಲ್ಲ. ಇಲ್ಲಿ ಸುಮಾರಾಗಿದ್ದಾರೆ, ಚಿತ್ರಮಂದಿರದಲ್ಲಿ ಜನ ತುಂಬಿರುತ್ತೆ, ಇದು ಸತ್ಯ. ಆಮೇಲೆ ನಮ್ಮ ನಾಯಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಲವ್ ಯು. ಹಾಗೆ ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಹೇಮಂತ್ ಕುಮಾರ್ ಅವರು ಯಾವ್ಯಾವ ಕಲಾವಿದ ಯಾವ್ಯಾವ ಟೈಮಲ್ಲಿ ಬರಬೇಕು ಅಂತ ಎಲ್ಲವನ್ನೂ ಸರಿಯಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡಿಕೊಟ್ಟ ಹೇಮಂತ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ನಿರ್ದೇಶಕರು, ನಾನು ತುಂಬ ಪಿಕ್ಚರ್ ಮಾಡಿದ್ದೀನಿ ಅಂತ ಈ ನಿರ್ದೇಶಕ ಒಂದು ಪ್ಲ್ಯಾನ್ ಅಂದರೆ ಇಂಥ ಟೈಮಿಗೆ ಆರ್ಟಿಸ್ಟ್ಗಳು ಬರಬೇಕು, ಅವರ ಪಾತ್ರ ಮಾಡಿಬಿಟ್ಟು ಅವ್ರು ಹೋಗಬೇಕು. 5 ನಿಮಿಷ ಇದ್ದರೆ ಸರ್ ಯಾಕೆ ಸರ್ ಗಾಡಿ ಬಂದಿಲ್ವ ಅಂತ ಕೇಳ್ತಾರೆ. ಅಂಥ ಒಳ್ಳೆ ನಿರ್ದೇಶಕ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ದಯಮಾಡಿ ನಮ್ಮ ಕನ್ನಡದವ್ರು ಎಲ್ಲರೂ ಬಂದು ಪಿಕ್ಚರ್ ನೋಡಿಬಿಟ್ಟು, ಎಲ್ಲ ಭಾಷೆಯವರು ಪಿಕ್ಚರ್ ನೋಡಿಬಿಟ್ಟು ನಮ್ಮ ನಿರ್ಮಾಪಕರ ಜೋಬನ್ನು ತುಂಬಿಸಿ ದಯಮಾಡಿ ಪ್ಲೀಸ್ ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ. ಮೊದಲ ಬಾರಿಗೆ ಈ ಒಂದು ಚಲನಚಿತ್ರದಲ್ಲಿ ಅಭಿನಯ ಮಾಡಲು ಅವಕಾಶ ಕಲ್ಪಿಸಿದಂತಹ ಸನ್ಮಾನ್ಯ ಶ್ರೀ ನಿರ್ಮಾಣ ನಿರ್ವಾಹಕರಾದಂತಹ ಹೇಮಂತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನಲ್ಲಿರುವಂತಹ ಒಂದು ಅಲ್ಪ ಕಲೆಯನ್ನು ಗುರುತಿಸಿ ನನಗೆ ಒಂದು ಅದ್ಭುತವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದಿಗ್ದರ್ಶಕ ಮಹೋದಯರಿಗೆ, 3 ಹೊತ್ತು ಊಟ ಹಾಕಿ ರುಚಿಕರವಾದಂತಹ ಅಡುಗೆಯನ್ನು ಉಣಬಡಿಸಿದಂತಹ ನಮ್ಮ ಅನ್ನದಾತರು ನಮ್ಮ ಎದುರುಗಡೆ ಕೂತಿದ್ದಾರೆ. ಅವ್ರಿಗೂ ಕೂಡ ಬಾಗಿದ ಶಿರ ಜೋಡಿಸಿದ ಕರಗಳಿಂದ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮಾಧ್ಯಮದವರು ಈ ಒಂದು ಚಿತ್ರವನ್ನು ಬೆನ್ನು ತಟ್ಟಿ ಈ ಚಿತ್ರದ ಎಲ್ಲ ಆಯಾಮಗಳನ್ನು ವೀಕ್ಷಣೆ ಮಾಡಿ ಇದನ್ನು ಪ್ರೇಕ್ಷಕರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಮತ್ತು ಕಾರ್ಯವನ್ನು ಅತಿ ಸಂಪನ್ನವಾಗಿ ಮತ್ತು ಯಶಸ್ವಿಯಾಗಿ ಇದನ್ನು ನಡೆಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಹಾಗಾಗಿ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಹಾಕಿದ ಬಂಡವಾಳ ವಾಪಸ್ ಬರಬೇಕು. ಬಂತು ಅಂದರೆ ಅನೇಕ ಸಾವಿರಾರು ತಂತ್ರಜ್ಞರು, ಸಾವಿರಾರು ಕಲಾವಿದರು ಮುಖ್ಯ ಭೂಮಿಕೆಗೆ ಬರ್ತಾರೆ. ತಮ್ಮಲ್ಲಿರುವಂತಹ ಅಲ್ಪ ಕಲೆಯನ್ನು ಅವರು ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳಿಗೆ ಉಣಬಡಿಸಲಿಕ್ಕೆ ಆಸ್ಪದ ಆಗುತ್ತೆ, ಅವಕಾಶವಾಗ್ತದೆ. ನಡೆದು ಬಂದಂತಹ ಹಾದಿಯನ್ನು ನೋಡಿದ್ರೆ ಬ್ಯೂಟಿ ಚಿತ್ರತಂಡ ತುಂಬ ಅದ್ಭುತವಾಗಿ ಯಶಸ್ವಿಪೂರ್ವಕವಾಗಿ ಮತ್ತು ಆಯಾ ಕಾಲಘಟ್ಟಕ್ಕೆ ಸರಿಯಾಗಿ ಗೀತೆಗಳನ್ನು ಬಿಡುಗಡೆ ಮಾಡುವುದರಲ್ಲಾಗಲಿ, ಟೀಸರನ್ನು ಟ್ರೈಲರ್ಗಳನ್ನು ಲಾಂಚ್ ಮಾಡುವುದರಲ್ಲಾಗಲಿ, ಪತ್ರಿಕಾಗೋಷ್ಠಿಗಳನ್ನು ಕರೆಯುವುದರಲ್ಲಾಗಲಿ, ಮತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ನಮ್ಮ ಚಿತ್ರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಮತ್ತು ಚಿತ್ರದ ಬಗ್ಗೆ ಕೊಡುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಬಹು ಸಂಪನ್ನವಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮ್ಯಾನೇಜರ್ ಸರ್ಗೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಸಿನಿಮಾ, ಹಾಗೆಯೇ ಲವ್ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕಳಕಳಿಯ ವಿನಂತಿ, ಈ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ನನ್ನ ಒಂದು ವಂದನೆಗಳು. ಹಾಗೆ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ, ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿರ್ತಾರೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಹೇಳಿ ನಮ್ಮ ಸಿನಿಮಾ ಬ್ಯೂಟಿ ಅನ್ನೋ ಹೆಸರು ಹೇಗಿದೆಯೋ ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ನನ್ನದೊಂದು ಪಾತ್ರ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇವರ ಗೆಳತಿ ಪಾತ್ರ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ. ಸರ್ ಇನ್ಸ್ಪೆಕ್ಟ್ರು ಅವ್ರಿಗೆ ಒಂದು ಚಮಕ್ ಕೊಡುವಂಥ ಪಾತ್ರ. ನೋಡಿದ್ರೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಉಳಿಸಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ನಮಸ್ಕಾರ. ಇದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೆ ಒಂದು 5 ಸಾಂಗ್ನು ನಾನೇ ಮಾಡಿದ್ದೀನಿ. ಆ ನಂಬಿಕೆಯಲ್ಲಿ ನನಗೆ ಸಾಂಗನ್ನು ಕೊಟ್ಟಿದ್ದಾರೆ. ನಾನು ಆ ನಂಬಿಕೆನ ಉಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅದನ್ನು ನೋಡಿ ಹರಿಸಿ
ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ಕಡೆ ನಾವು ಶೂಟ್ ಮಾಡಿದ್ದೀವಿ. ಒಂದಷ್ಟು ಲೊಕೇಶನ್ಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಇರಲಿ. ಥ್ಯಾಂಕ್ ಯು. ಈಗ ಟ್ರೈಲರ್ ಲಾಂಚ್. ಲಕ್ಷ್ಮಿ, ಐ ಲವ್ ಯು ಲಕ್ಷ್ಮಿ. ನೋಡು, ನೀನ್ ಎಷ್ಟ್ ಸತಿ ನನ್ನ ಕೇಳ್ಕೊಂಡ್ರು ನಾನ್ ಮಾತ್ರ ನಿನ್ನ ಲವ್ ಮಾಡಲ್ಲ ಅಷ್ಟೇ. ಕೇಳ್ರೋ ಹುಡುಗ್ರ, ನಾವು ಲವ್ ಅಂತ ಹಿಂದೆ ಬೀಳ್ತೀವಿ, ಅದ್ರ ನೋವು ಏನು ಅಂತ ನೋಡ್ದೆ ಮುಖ ತಿರ್ಸ್ಕೊಂಡು ಹೋಗ್ತಾರ ಈ ಹುಡುಗಿರು. ಹುಡುಗಿರ ಒಂದೊಂದು ಮ್ಯಾಜಿಕ್ ಭಂಗಿ ನೋಡಿ ಕೊನೆಗೊಮ್ಮೆ ಆಯ್ತಿಕ್ಕಂಗ. ಇವತ್ತು ಅಧ್ವಾನ ಸ್ಥಿತಿಯಲ್ಲಿದೆ ಅಂತ ಹೇಳೋದು ಭಾರಿ ಈಜಿ, ಆದರೆ ಅದಕ್ಕೆ ಕಾರಣರು ಯಾರು ಅನ್ನೋದನ್ನು ಎಲ್ಲರೂ ಅವಲೋಕನ ಮಾಡ್ಕೋಬೇಕಾದಂಥ ಸ್ಥಿತಿ ನಾವಿಲ್ಲಿದೆ. ಬೇರೆ ಕನ್ನಡ ಚಿತ್ರರಂಗಕ್ಕೆ ಹೋಲಿಕೆ ಮಾಡಿದರೆ ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಒಂದು ವಿಶೇಷವನ್ನು ಗಮನಿಸಿ ನೀವು. ಯಾವುದಾದ್ರೂ ಒಂದು ಸಕ್ಸಸ್ ಸಿನಿಮಾ ಬರಲಿಕ್ಕಿಂತ ಮುಂಚಿತವಾಗಲು ಆ ಚಿತ್ರರಂಗ ಭಾರಿ ಕೆಳಮಟ್ಟದಲ್ಲಿ ತಳಮಟ್ಟದಲ್ಲಿ ಒಂದು ಚಿತ್ರ ಸಕ್ಸಸ್ ಆಯ್ತು ಅಂದ ಕೂಡಲೇ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಪ್ಪ ಅದು ರಂಗ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾವುದು ತೀರಾ ನೆಲಮಟ್ಟದ ಸಂಸ್ಕೃತಿಯಲ್ಲಿ ಇರುತ್ತೋ ಅದು ಬಹುಬೇಗ ಹಿಮಾಲಯದ ಎತ್ತರಕ್ಕೂ ಬೆಳಿಬಹುದು, ಅಷ್ಟೇ ವೇಗವಾಗಿ ಕೆಳಗೂ ಇಳಿಯಬಿಡ್ಬೋದು. ಆದರೆ ಇದಕ್ಕೆ ಈ ಏರಿಳಿತಕ್ಕೆ ಕೆಲವು ಎಲಿಮೆಂಟ್ಗಳನ್ನು, ಕೆಲವು ತಾತ್ವಿಕ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಥವಾ ಒಂದೇನು ಗೈಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು, ಮತ್ತು ಒಂದು ಸಲಹೆ ಅಂತಲೂ ತಿಳ್ಕೊಬೇಕು. ಯಾಕೆಂದರೆ ಎಲ್ಲ ತಂತ್ರಜ್ಞರಿದ್ದೀರಿ, ನಿಮಗೆ ಸ್ವಲ್ಪ ನನಗೆ ವಯಸ್ಸಿರ್ಬೋದು, ನನಗಿಂತ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ವಯಸ್ಸು. ಏನು ಅಂತಂದರೆ, ಒಂದು ಅತ್ಯುತ್ತಮವಾದ ಕತೆ ಆಯ್ಕೆ ಮಾಡೋದರಲ್ಲಿ ನೀವು ಎಂದೂ ಎಡವಬಾರ್ದು ಸಕ್ಸಸ್ ಬಯಸೋರು. ಎರಡನೇದು ಅತ್ಯುತ್ತಮವಾದ ಸಂಗೀತ, ಮೂರನೇದು ಅತ್ಯುತ್ತಮವಾದ ಸಂಭಾಷಣೆ, ನಾಲ್ಕನೇದು ಅತ್ಯುತ್ತಮವಾದ ತಾರಾಗಣ. ಇಷ್ಟು ಇದ್ದಂತಹ ಯಾವ ಚಿತ್ರ ಸೋತಿರೋದಂತ ನನಗಂತ ಅನಿಸಿಲ್ಲ. ಇದನ್ನು ಯಾಕೆ ಈ ನಾಲ್ಕು ಒಂದು ಪಿಲ್ಲರ್ ಥರ ಇರೋದು ಅಂಶಗಳನ್ನು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನನಗೆ ಬಹಳಷ್ಟು ಬಾರಿ ನೋವಾಗುತ್ತೆ. ನಾನು ಒಂದು ಸ್ಟೇಟ್ ಲೆವೆಲ್ ಜ್ಯೂರಿ ಆಗಿದ್ದೆ, ಆಗಲೂ ಒಂದು ನಾನು ನೋಡಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೂ ಜ್ಯೂರಿ ಆಗಿದೆ. ಅದೇ ಥರ ಈ ಥರದ ಎಲಿಮೆಂಟ್ಗಳಿರಲ್ಲ, ಒಂದರಲ್ಲಿ ಒಂದು ಇರುತ್ತೆ, ಒಂದು ಕಡಿಮೆ ಇರುತ್ತೆ, ಒಂದು ಸೋತಿರುತ್ತೆ. ಸಿನಿಮಾ ಮಾಡೋದೇ ಸಹಿ, ಸಿನಿಮಾ ಮಾಡೋದೇ ಖರೆ. ಆದರೆ ಈ ಎಲಿಮೆಂಟ್ಗಳು ಬಿಟ್ಟು ಯಾಕೆ ಮಾಡಬೇಕು, ಆಮೇಲೆ ಯಾಕೆ ರೊಕ್ಕ ಕಳ್ಕೊಬೇಕು, ಯಾಕೆ ನಾವು ದುಃಖದಲ್ಲಿ ಮುಳುಗಬೇಕು ಅನ್ನೋದೇ ನನಗೆ ಈಗಲೂ ಅರ್ಥವಾಗದೇ ಇರುವ ವಿಚಾರ. ಹಾಗೆ ಏನಾದರೂ ಇದ್ರ ಬಗ್ಗೆ ವಿ ಮನೋಹರ್ ಸರ್ ಒಂದೆರಡು ಮಾತು ಹೇಳಿ ಬೆಳಕು ಚೆಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ. ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ದು ಇಬ್ಬರ ಬಗ್ಗೆ. ಒಬ್ಬರು ನಿರ್ಮಾಪಕರು ಮತ್ತು ನಿರ್ದೇಶಕರು. ನಿರ್ಮಾಪಕರು ನಿರ್ದೇಶಕರನ್ನು ನಂಬಿ ಇದಕ್ಕೆ ಹಣವನ್ನು ತೊಡಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಿರ್ದೇಶಕರನ್ನ ನಂಬಿ ಹಣ ತೊಡಗಿಸಿ ಆಮೇಲೆ ಕೈ ಕಾಲು ಸುಟ್ಕೊಂಡು ಹೋದವರು ಎಷ್ಟೋ ಮಂದಿ ಇದ್ದಾರೆ. ಆಮೇಲೆ ಎಲ್ಲ ಇಂಡಸ್ಟ್ರಿಯೇ ಬೇಡ ಅಂತ ಹೋದವರಿದ್ದಾರೆ. ಆದರೆ ಒಂದು ನಂಬಿಕೆಯಿಂದ ನಿರ್ದೇಶಕರು, ನಮ್ಮ ರಾಜಾ ರವಿಕುಮಾರ್ ಅವರು ನಂಬಿ ಇವರು ದುಡ್ಡು ತೊಡಗಿಸಿದ್ದಾರೆ. ಅದಕ್ಕೆ ಸರಿಯಾದ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದಾರೆ, ನಿರ್ಮಾಪಕರಿಗೆ. ಯಾಕಂದರೆ ರಾಜಾ ರವಿಕುಮಾರ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು, ಪ್ರಾಮಾಣಿಕ ನಿರ್ದೇಶಕ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಡೌನ್ ಟು ಅರ್ತ್, ಭಾಳ ನಮ್ರತೆ ಇರುವಂಥ ಹುಡುಗ. ಆಮೇಲೆ ಈ ಹಿಂದೆ 31 ಡೇಸ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದರು. ಅಲ್ಲಿಂದ ನನಗೆ ಅವರು ಆತ್ಮೀಯರಾದರು. ಅದಕ್ಕೂ ಹಿಂದೆ ಒಂದು ಮಾಡಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ಈ 31 ಡೇಸ್ ಆದಮೇಲೆ ಈ ಚಿತ್ರ ಅವರು ಕೈಗೆ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಕರಾರುವಕ್ಕಾಗಿ ಮಾಡಿದ್ದಾರೆ. ಅಂದರೆ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕ ನಟಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಸೊ ಈ ಚಿತ್ರ ಬಂದು, ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆಡಿಯನ್ ಆಗಿ ಬಂದೆ. ಆದರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನ್ನು, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾ ಇತ್ತು, ಸಿನಿಮಾಗಳಾಗ್ತಾ ಇತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡನಾಗಿ. ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು.
ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕತೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ, ತುಂಬ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಟೈಟಲ್ ಬ್ಯೂಟಿ ಅಂತಂದರೆ ನಾನು ಯಾವಾಗಲೂ ಅಂದ್ಕೊಂಡಿರೋದು ಏನು ಅಂತಂದರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನು ನೀವು ಜನರಿಗೆ ನಾರ್ಮಲ್ ಆಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನು ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರುವಂಥ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತು ಅವಳ ಸುತ್ತಮುತ್ತ ಇರುವಂಥ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರಾ, ಇಲ್ಲ ಕಾಲೆಳೆಯೋಕ್ಕೆ ನೋಡ್ತಿರ್ತಾರಾ, ಅದೆಲ್ಲವೂ ದಾಟಿ ಅವಳ ಕನಸನ್ನು ನನಸು ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವಾಗಲೇ ಟ್ರೈಲರಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲ ಜಾನರ್ಸು ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಗೊತ್ತೇ ಇರೋದಿಲ್ಲ, ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಬ್ಯೂಟಿ ಸಿನಿಮಾ ಹೇಗೆ ಬಂತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಮಗಿದು ಹೊಸದು, ನಮ್ಮದೇ ಒಂದು ಬೇರೆ ಬಿಸ್ನೆಸ್ಸೇ ಇದೆ. ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ಪರಿಚಯ, ಸುಮಾರು ಒಂದು 5 ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾಯಿದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಇರ್ತಾಯಿದ್ವಿ. ಹಾಗಾಗಿ ಏನಪ್ಪ ಇವರು ಯಾವಾಗ ಮಾಡಿದ್ರು ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನಸ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ವಿ ಅನಿಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ. ಅವ್ರೊಂದು ಫೋನ್ ಬಂತು, ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲಿ ಇದ್ದೆ, ಪೂಜೆಯಲ್ಲಿ ಇದ್ದೀವಿ, ಖಂಡಿತ ಮಾಡೋಣ, ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದೆ. ಹಾಗಾಗಿ ಅದರ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು. ಜೊತೆಗೆ ನನಗೆ ಒಂದು ಮಾತು ಕೊಟ್ಟಿದ್ರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದನ್ನು ಚಾಚು ತಪ್ಪದಿರ ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿ ನಾನು ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೇಲಿ ಬರೀ ಟಿ ವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಹೀಗೆ ಬಂದರೆ ಹೇಗಿರುತ್ತೆ, ಇದು ಹೇಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಕನಸು ಇದು.
ಆ ಕನಸನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವೆಲ್ಲ ಸೇರಿ ನನಸು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಇದು ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡಬಹುದಾದಂಥ ಚಿತ್ರ. ರವಿಕುಮಾರ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಫಸ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಕ್ಯಾಮರಾ ಸ್ಟಾರ್ಟ್ ಆಗಿರೋದು ನಮ್ಮ ಚಿತ್ರನೇ. ಎಲ್ಲಿ ಮೂಡಗಲ್ಲು ಕೇಶವನಾಥ, ಅಲ್ಲಿ ಆ ಕೇಶವನಾಥನ ಕೃಪೆ ಇರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಜಾನ್ರಾ ಇರುವಂಥ ಮೂವಿ, ಹೊಸ ಟ್ಯಾಲೆಂಟ್ನೊಂದಿಗೆ ಒಂದು ಮೂವಿ ಮಾಡಿದ್ದೀವಿ. ಎಲ್ಲರೂ ಒಂದು ಆನೆಸ್ಟ್ ಎಫರ್ಟ್ ಹಾಕಿ ಮಾಡಿದ್ದೀವಿ. ನೀವೆಲ್ಲರೂ ಮೂವಿನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮಗಿನ್ನೂ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೆ ಚಿತ್ರಗಳನ್ನ, ಒಳ್ಳೆ ಕಥೆಗಳನ್ನ ಮಾಡಿಕೊಡೋಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ರಾಜಾ ರವಿಕುಮಾರ್ ಅಂತ. ಫಸ್ಟು ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಸ್ಟಾರ್ಟ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು, ಒಂದು ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮು ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರೋಂಥ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬ ಮನಸ್ಸಿಗೆ ಟಚ್ ಮಾಡೋವಂಥ ಸಬ್ಜೆಕ್ಟು. ಸೊ ಮಾಡೋಣ ಆಯಿತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ಅದು ತಕ್ಕಂತೆ ಒಂದು ಬಜೆಟ್ ಹಾಕೊಟ್ಟೆ. ಆ ಬಜೆಟಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮಿಗೆ ಇನ್ ಟೈಮ್ ಕರೆಕ್ಟಾಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟು ತುಂಬ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟು ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅಂದ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸು ವಿ ಮನೋಹರ್ ಸರು ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ರು. ನಾನು ಏನಂದರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ನು ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆದಮೇಲೆ ಲೊಕೇಶನ್ಸು ಇದೆಲ್ಲ ನಾನು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಟ್ರಪ್ಪಲ್ಲಿರೋಂಥ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬ ಚೆನ್ನಾಗಿದೆ. ನಾನೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನು ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಲ್ಲದೆ ಮೇಲ್ಕೋಟೆ ಮತ್ತು ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲೂ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದು ಒಳ್ಳೆಯ ಕಥೆನ ಜನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ. ಏನು ಅಂದರೆ ಈಗ ಪ್ರತಿಯೊಬ್ಬರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತು ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಹೆಣ್ಣು. ಆ ಹೆಣ್ಣನ್ನು ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನು ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆ ಥರ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಫುಲ್ಲು ಏನಾಗ್ಬೋದು ಅನ್ನೋದನ್ನ ಈ ಕಥೆ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಲಿ, ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಈಗ ಹೇಳಬೇಕು ಅಂತಂದರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪ್ರಮ್ಸು ಆಗ್ಬೋದು, ಇವೆಲ್ಲ ಬಂದಮೇಲೆ ಒಂದು ಒಳ್ಳೆ ಸ್ಟೇಜಲ್ಲಿ ಹೋಗ್ತಾ ಇದೆ. ನಾವು ಇದನ್ನು ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತೈತೆ. ಬಟ್ ಆ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ದರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನ ಕರ್ನಾಟಕದವರು, ಕನ್ನಡ ಜನ ತುಂಬ ಹೃದಯವಂತರು. ಇದನ್ನ ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನೇ ಜಾಸ್ತಿ ನೋಡೋದು ಅನ್ನೋದನ್ನ ಫಸ್ಟು ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಯಾಕೆಂದರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ.